ನಮ್ಮ ಬಳ್ಳಾರಿಯಲ್ಲಿ PWD ಕೆಲಸಗಳು ನಡೀತಿದ್ದಾವೆ. ಈ ಕೆಲಸಗಳು ಯಾವ ಥರ ನಡೀತಾವಂದರೆ, ಒಂದು ಹಳ್ಳ ಇರುತ್ತೆ, ಹಳ್ಳನ ಎನ್ಕ್ರೋಚ್ ಮಾಡ್ತಾರೆ. 20 ಅಡಿಯಿಂದ ಅದನ್ನು 6 ಅಡಿಗೆ ತಂದುಬಿಡ್ತಾರೆ. ಈ ಹಳ್ಳ ರೆಗ್ಯುಲರಾಗಿ ಮಳೆಗಾಲದಲ್ಲಿ ಎಷ್ಟೋ ನೀರು ಹರಿಯುತ್ತೆ, ಎಲ್ಲ ಅಕ್ಕಪಕ್ಕ ಇರೋ ರೋಡ್ನ ಕೊಚ್ಚಿಬಿಡುತ್ತೆ, ಹೊಲಗಳು ಮನೆಗಳೆಲ್ಲ ಕೊಚ್ಚಿಬಿಡುತ್ತೆ. ಇಂಥ 15-20 ಅಡಿ ಇರೋ ಹಳ್ಳನ ಇವರು ಬರೀ 6 ಅಡಿಗೆ ತಂದು ನಿಲ್ಲಿಸ್ತಾರೆ. ಅದು ಯಾವ ಥರ? ಒಂದೇ ಒಂದು ಸೈಡ್ ಗೋಡೆ ಕಟ್ಬಿಟ್ಟು, ಅಂದರೆ ಉಳಿದಿದ್ದು ಆ ಕಡೆ ವ್ಯವಸಾಯ ಭೂಮಿಗಳು, ಕೃಷಿ ಭೂಮಿಗಳು, ಅದು ಮನೆಗಳು ಯಾವುದೇ ಇರಲಿ ಎಲ್ಲ ಕೊಚ್ಚಿ ಹೋಗಲಿ ಅಂತನ ಇವ್ರು ಮಾಡೋದು. ಅಂದರೆ ಯಾರು ಕೇಳೋರಿಲ್ಲ, ಇದ್ರ ಬಗ್ಗೆ ಯಾರು ಮಾತಾಡೋರಿಲ್ಲ. ನಾವು ಇಷ್ಟ ಬಂದಿದ್ದು ಮಾಡ್ಬೋದು, ಯಾರು ಯಾವ ಥರ ಆದರೂ ಹಾಳಾಗೋಗಲಿ. ಇದೇನು ಆಡಳಿತ ಅಂದರೆ? ಒಂದೇ ಕಡೆ ಒಂದೇ ಕೋಣದಿಂದ ನೋಡೋದೇನ ಆಡಳಿತ ಅಂದರೆ? ಕಣ್ಮುಂದೆ ಕಾಣುತ್ತಲ್ಲಯ್ಯ ಏನು ಮಾಡ್ತಾಯಿದ್ದೀವಿ ನಾವು. ಏನು ಯಾರಾದರೂ ಹಳ್ಳನ 20 ಅಡಿ ಹಳ್ಳನ 6 ಅಡಿಗೆ ತಂದುಬಿಟ್ಟು ಒಂದೇ ಸೈಡ್ ವಾಲ್ ಕಟ್ತಾರ? ನಾಳೆ ದಿನ ದೊಡ್ಡ ಮಳೆ ಬಂದರೆ ಏನಾಗುತ್ತೆ? ಯಾರಯ್ಯ ನೀನು ಇಂಜಿನಿಯರ್ ಅಪ್ರೂವ್ ಮಾಡಿದ್ದೀವಿ ವರ್ಕ್ನ? ಅದು ನನಗೆ ಇವತ್ತು ಗೊತ್ತಾಗಿರೋ ವಿಷಯ ಏನಂದರೆ, ಈ ವರ್ಕ್ ಯಾರು ಮಾಡ್ತಿದ್ದಾರೆ ಅಂದರೆ, ಈ PW ವರ್ಕ್ಸ್ ಯೂಶ್ವಲ್ಲಿ ಮಾಡಬೇಕಾಗಿರೋದು ರಿಜಿಸ್ಟರ್ಡ್ ಕಂಪನೀಸ್. ಸೊ ಬಟ್ ಇದು ಮಾಡ್ತಾ ಇರೋದು ಯಾರು? ಅನ್ರಿಜಿಸ್ಟರ್ಡ್ ಕಂಪನಿ, ಗೌರ್ಮೆಂಟ್ ಕೆಲಸ, PWD ವರ್ಕ್. ಸೊ ಫಸ್ಟ್ ಕಾನ್ಸರ್ನ್ ಏನಂದರೆ, ಇವ್ರು ಯಾರು ಇಂಜಿನಿಯರ್ ಈ ಥರ ಅಪ್ರೂವ್ ಮಾಡಿದ್ದು? 20 ಅಡಿ ಹಳ್ಳನ 6 ಅಡಿ ಬಿಟ್ಟು ಮಾಡಿ, ಅದು ಒಂದೇ ಸೈಡ್ ವಾಲ್ ಮಾಡಿ, ಯಾರನ್ನ ನಾಶನ ಮಾಡೋದಕ್ಕೆ? ಆ ಕಡೆ ರೈತರನ್ನ, ಆ ಕಡೆ ಇರೋರು ಮನೆಯವರು, ಇವ್ರು ಯಾರಿಗೆ ಲೆಕ್ಕ ಅನಿಸಲ್ಲ. ಒಂದು ಪಕ್ಷಕ್ಕೆ ಮಾತ್ರ ನ್ಯಾಯ ಮಾಡೋಕ್ಕೆ, ಒಂದು ಪಕ್ಷಕ್ಕೆ ಮಾತ್ರ ನ್ಯಾಯ ಅಲ್ಲ, ಇದು ಅನುಕೂಲ ಮಾಡೋದಕ್ಕೆ. ಆ ಕಡೆ ಸೈಡೆಲ್ಲ ನೆಲ ಎಲ್ಲ ಒತ್ತುವರಿ ಮಾಡಿದ್ದಾರೆ, ಮನೆಗಳು ಕಟ್ಬಿಟ್ಟಿದ್ದಾರೆ, ಕಾಂಪ್ಲೆಕ್ಸ್ಗಳು ಕಟ್ಬಿಟ್ಟಿದ್ದಾರೆ. ಇವ್ರಿಗೆಲ್ಲ ಅನುಕೂಲ ಮಾಡಿ ಕೊಡೋದಕ್ಕೆ ಒಂದು ಸೈಡೆಲ್ಲ ಒತ್ತುವರಿ ಮಾಡಿ ಇನ್ನೊಂದು ಸೈಡ್ ಗೋಡೆ ಕಟ್ಟಲ್ಲ ಅಂದ್ರೆ ಅರ್ಥ ಏನಿದೆ? ಇವ್ರ ಉದ್ದೇಶ ಏನು? ಆ ಕಡೆ ಎಲ್ಲ ಕೊಚ್ಚೋಗ್ಲಿ, ಒಂದು 6 ತಿಂಗಳಾದಮೇಲೆ ಕೊಚ್ಚೋದ್ಮೇಲೆ ಅವಾಗ ನಾವು ಡ್ರಾಮಾ ಮಾಡೋಣ, ಅವಾಗ ವಾಲ್ ಕಟ್ಟೋಣ, ಇನ್ನೊಂದೇನೋ ಮಾಡೋಣ, ಅವಾಗ ಆ ಕಡೆ ಎಕ್ಸ್ಪ್ಯಾಂಡ್ ಮಾಡೋಣ. ಸರ್, ಇಂಜಿನಿಯರ್ ಯಾರು ಸರ್ ಅಪ್ರೂವ್ ಮಾಡಿದ್ದೀವಿ ವರ್ಕ್ನ? ಇದೇ ಥರನ ಸರ್ ಕೆಲಸ ಮಾಡೋದು? ಇವ್ರು ಮೇಲಿಂದ ಹೇಳ್ತಾರೆ, ಸೊ ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇಲ್ಲ, ಆದರೂ ನಾವು ಕಟ್ತಾ ಇದ್ದೀವಿ. ಅಯ್ಯ ಹೆಂಗೆ ಕಟ್ತೀಯ ನೀನು? ನಿನಗೆ ಸಂಬಂಧ ಇಲ್ದಂಗೆ ಇಷ್ಟ ಬಂದು ಯಾರಾದರೂ ಏನಾದರೂ ಎಲ್ಲಾದರೂ ಕಟ್ಬೋದಾ ಈ ಥರ? ನಾನು ಹೋಗ್ಬಿಟ್ಟು ಈಗ ರಾಯಲ್ ಸರ್ಕಲಲ್ಲಿ, ಮೋತಿ ಸರ್ಕಲಲ್ಲಿ ಒಂದು ಬಿಲ್ಡಿಂಗ್ ಹಾಕ್ಬಿಡ್ಬೋದಾ? ಹೌದು, ಆಗ್ಬಿಡ್ಬೋದೇನೋ ಅನಿಸುತ್ತೆ. ನೀವು ಈ ಥರ ಇಂಜಿನಿಯರ್ಸ್ ಅಪ್ರೂವ್ ಕೊಡೋರಿದ್ದರೆ, ಪೊಲಿಟಿಷಿಯನ್ಸು ಎಲ್ಲ ಸಾಥ್ ಕೊಡೋರಿದ್ದರೆ, ಏನಾದರೂ ಮಾಡ್ಕೊಳ್ಳಿ ನೀವು ನಮ್ಮ ಬಳ್ಳಾರಿಯಲ್ಲಿ ಅಂತ ಸಾಥ್ ಕೊಡೋರಿದ್ದರೆ ಏನಾದರೂ ಮಾಡ್ಬೋದೇನೋ ಅನಿಸುತ್ತೆ ನನಗೂ. ಸೊ ನಮಗೆ ನಿಯತ್ತಾಗಿ ನಿಜಾಯಿತಿಯಾಗಿ ವ್ಯವಹಾರ ಮಾಡೋದು ಯಾರಿಗೂ ಸರಿ ಅನಿಸಲ್ಲ ಏನೋ ಇಲ್ಲಿ ಅಂತ ಅನಿಸುತ್ತೆ. ಇಂಥ ವ್ಯವಸ್ಥೆ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇದೇನಾ ನ್ಯಾಯ? ಕಣ್ಮುಂದೆ ಕಾಣುತ್ತಲ್ಲಯ್ಯ, ಎಲ್ಲಾದರೂ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ನೀವು ಆ ಹಳ್ಳದಲ್ಲಿ ಏನು ಮಾಡ್ತಿದ್ದೀರಾ ಅಂತ. ಒಂದು ಸೈಡ್ ಯಾರಯ್ಯ ವಾಲ್ ಕಟ್ಟೋದು? ಎಲ್ಲಿ ಕಟ್ತಾರೆ ತೋರಿಸಿ. ನೀವು ಅಪ್ರೂವ್ ಆಗಿಲ್ಲ ಅಂದ್ರೆ ಬಿಟ್ಟಾಕಿ. ನೀವೇನಕ್ಕೆ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತಾಯಿದ್ದೀರಾ? ಕುರಿಗಳನ್ನ ಮಾಡಿಕೊಂಡು ನೀವು ನಿಮ್ಗೆ ಇಷ್ಟ ಬಂದಂಗೆ ಆಟ ಆಡ್ತೀರಿ. ಯಾರು ಮಾತಾಡೋರಿಲ್ಲ, ಪ್ರಶ್ನೆ ಮಾಡೋರಿಲ್ಲ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಇದನ್ನು ತೀಕ್ಷ್ಣವಾಗಿ ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೆ ತಕ್ಕ ಕ್ರಮ ತಗೊಳ್ಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಇಷ್ಟೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಾಂದರೆ ಇದನ್ನು ಇಲ್ಲಿಗೆ ಬಿಡೋ ಥರ ಇಲ್ಲ. ನಾನು ಐ ಹ್ಯಾವ್ ಆಲ್ರೆಡಿ ಅಪ್ಲೈಡ್ ಆನ್ ದಿ RTI ಪೋರ್ಟಲ್ ಫಾರ್ ಮೋರ್ ಇನ್ಫಾರ್ಮೇಷನ್. ಐ ವಿಲ್ ಬಿ ಟೇಕಿಂಗ್ ದಿಸ್ ಟು ಎನಿ ಎಕ್ಸ್ಟೆಂಟ್. ಥ್ಯಾಂಕ್ ಯು.